ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾಥೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ರೆಗ್ಯುಲರ್ ಆಗಿ ತರಕಾರಿ ಹಾಕಿ ಪಲಾವ್ ಮಾಡ್ತೀವಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಹಾಕಿ ಬರೀ ಅವರೆಕಾಳು ಹಾಕಿ ಈ ಪಲಾವನ್ನು ಮಾಡೋಣ. ಬನ್ನಿ ಈ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ಪಿನಷ್ಟು ತೆಂಗಿನಕಾಯಿ, 2 ಟೊಮೆಟೊ, ಶುಂಠಿ 1 ಇಂಚು, ಬೆಳ್ಳುಳ್ಳಿ 20 ರಿಂದ 25 ಎಸಳುಗಳು, ಸೋಂಪು 1 ಚಮಚ, ಜೀರಿಗೆ 1 ಚಮಚ, ಕೊತ್ತಂಬರಿ ಬೀಜ 2 ಚಮಚ, ಕಲ್ಲುವ್ವ, ಕಲ್ಪಾಸಿ ಅಥವಾ ಬ್ಲ್ಯಾಕ್ ಸ್ಟೋನ್ ಫ್ಲವರ್ ಇದೊಂದು 1/4 ಚಮಚ ಹಾಕ್ಕೊಂಡ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ 4, ಏಲಕ್ಕಿ 1, ಚಕ್ಕೆ 3, ಲವಂಗ 5, ಖಾರದ ಪುಡಿ 2 ಚಮಚ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, ಪುದೀನ ಸೊಪ್ಪು 1 ಕೈ ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು 1/4 ಕಪ್ಪಿನಷ್ಟು, ಅನಾನಸ್ ಹೂವು 1/2 ಪೀಸ್ ಹಾಕಬೇಕು. ಇದು ತುಂಬಾ ಫ್ಲೇವರ್ ಕೊಡುತ್ತೆ. ಇದನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ನಂತರ ಒಂದು ಕುಕ್ಕರ್ಗೆ 1/2 ಕಪ್ಪಿನಷ್ಟು ಎಣ್ಣೆ, ಅದಕ್ಕೆ ಗರಂ ಮಸಾಲ ಹಾಕೋಣ. 2 ಬಿರಿಯಾನಿ ಎಲೆ, 2 ಅನಾನಸ್ ಹೂವು, ಚಕ್ಕೆ 1-2 ಹಾಗೂ ಲವಂಗ 5 ಹಾಕ್ಕೊಂಡು ಅದನ್ನು 30 ಸೆಕೆಂಡ್ ಹುರ್ಕೊಳ್ಳೋಣ. 2 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಅದು ಕೂಡ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ನಾವು ರುಬ್ಬಿಯಂಥ ಮಸಾಲೆ ಹಾಕ್ಕೊಬೇಕು. ಈ ಮಸಾಲೆ ನಾವು ಹಾಕಿರೋದು ಕಲ್ಲುವ್ವ, ಅನಾನಸ್ ಹೂವು ತುಂಬಾ ಫ್ಲೇವರು ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು 2 ನಿಮಿಷ ಹುರಿದ ನಂತರ 1 ಬೌಲು ಅಥವಾ ಅರ್ಧ ಕೆಜಿಯಷ್ಟು ಅವರೆಕಾಳನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನಾವು ಅವರೆಕಾಳು ಬಾತ್ ಮಾಡ್ತಿರೋದ್ರಿಂದ ಅವರೆಕಾಳಿನ ಪ್ರಮಾಣ ಜಾಸ್ತಿಯಾಗಿ ಉಪಯೋಗಿಸ್ತಾ ಇದ್ದೀನಿ. ನಂತರ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನಂತರ ಇದು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು 5 ಕಪ್ಪಿನಷ್ಟು ನೀರು ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ಮಸಾಲೆ ಕೂಡ ಹಾಕಿದ್ದೀನಿ, ಹಾಗಾಗಿ ನಾನು ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. 1 ಚಿಕ್ಕ ಕಪ್ಪಿನಷ್ಟು ಪುದೀನ ಎಲೆಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮತ್ತೆ ಹಾಕೋದ್ರಿಂದ ನಿಮಗೆ ಪುದೀನ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ನಾವು ನೀರನ್ನು ಕುದಿಯೋಕ್ಕೆ ಬಿಡೋಣ. ನೀರು ಕುದ್ದಿದ ನಂತರ ನಾವು ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಬೋದು. ನಾನು ಇಲ್ಲಿ 3 ಕಪ್ಪಿನಷ್ಟು ಅಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಅಕ್ಕಿನ 5 ರಿಂದ 10 ನಿಮಿಷ ನೆನೆಸಿದ್ದೆ. ಇವಾಗ ಕೊನೆಯದಾಗಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕುಕ್ಕರ್ನ ಮುಚ್ಚಿ ಮೀಡಿಯಂ ಉರಿಯಲ್ಲಿ 2 ವಿಸಿಲ್, ನಂತರ ಇದಕ್ಕೆ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಕುಕ್ಕರ್ನ ತೆಗೆದು ಹಗುರವಾಗಿ ಇದನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ನಮ್ಮ ಅವರೆಕಾಳು ಬಾತ್ ಕಾಯಿ ಚಟ್ನಿ ಜೊತೆ ಅಥವಾ ರಾಯ್ತ ಜೊತೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಎಂಜಾಯ್.